ಹಾಯ್, ನಾನು ತರುಣ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಮ್ಯಾಚ್ ನಂಬರ್ 3 ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ವೆನ್ಯೂ ಅಗೈನ್ ಸೇಮ್ ಚಿನ್ನಸ್ವಾಮಿ ಸ್ಟೇಡಿಯಂ, ಬಟ್ ಸರ್ಫೇಸ್ ಬೇರೆ ಇತ್ತು. ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಆ್ಯಂಡ್ ಫಸ್ಟ್ ನಾವು ಫೀಲ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಗುಜರಾತ್ ಜೈಂಟ್ಸ್ಗೆ ಇವತ್ತು ಸ್ಟಾರ್ಟು ಚೆನ್ನಾಗಿ ಸಿಗಲಿಲ್ಲ, ಎಂಡ್ ಕೂಡ ಚೆನ್ನಾಗಾಗಲಿಲ್ಲ. ಬಟ್ ಮುಂಬೈ ಇಂಡಿಯನ್ಸ್ ಮಾಡಿದ್ದು ಮಾತ್ರ ಫೈರಿ ಸ್ಟಾರ್ಟ್. ಫಸ್ಟ್ ವಿಕೆಟ್ ಶಬ್ನಿಮ್ ಇಸ್ಮಾಯಿಲ್ ಅವರು ತೆಗಿತಾರೆ. ವೇದ ಕೃಷ್ಣಮೂರ್ತಿ ಅವ್ರನ್ನ LBW ಮಾಡೋ ಮೂಲಕ. ಸ್ಕೋರ್ ಜಸ್ಟ್ 3 ಆಗಿತ್ತು ಅಷ್ಟೇ ಅವಾಗ. ಸೆಕೆಂಡ್ ವಿಕೆಟ್ ಕೂಡ ತೆಗ್ದಿದ್ದು ಶಬ್ನಿಮ್ ಇಸ್ಮಾಯಿಲ್ ಅವರೇ. ಹರ್ಲಿನ್ ಡಿಯಲ್ ಅವ್ರನ್ನ LBW ಮಾಡಿದ್ರು. ಹರ್ಲಿನ್ ಡಿಯಲ್ ಮತ್ತೆ ವೇದ ಕೃಷ್ಣಮೂರ್ತಿ ಇಬ್ರು DRS ತಗೊಂಡಿದ್ರು, ಬಟ್ ಎರಡು ಕೂಡ ಅನ್ಸಕ್ಸಸ್ಫುಲ್ DRS ಆಯಿತು. ಸೊ ಇಲ್ಲಿಂದ ಮೇ ಬಿ GG ರಿಕವರ್ ಆಗ್ಬೋದು ಅಂತ ಅನ್ಕೊಂಡೆ, ಬಟ್ ಯಾರು ಕೂಡ ನಿಂತಾಡ್ಲಿಲ್ಲ. ಸ್ಕೋರ್ 37 ಇದ್ದಾಗ ಲಿಚ್ಫೀಲ್ಡ್ ಕೂಡ ಕ್ಯಾಚ್ ಔಟ್ ಆದರು. ಸೊ 6 ಓವರಿಗೆ GG ಕುಡ್ ಓನ್ಲಿ ಮ್ಯಾನೇಜ್ ಟು ಸ್ಕೋರ್ 43 for 3. ಸೊ ಇಲ್ಲಿಂದ ಗುಜರಾತ್ ಮತ್ತೆ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ವಿಕೆಟ್ಸನ್ನು ಕಳ್ಕೊಂಡ್ರು. 52 for 4, 58 for 5, 78 for 6, 78 for 7, 126 for 8, 126 for 9. ತನುಜಾ ಮತ್ತು ಬ್ರೈಸ್ ಅವರು 48 ರನ್ಸ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡಿದ್ರು ಆ್ಯಂಡ್ ಇದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಗುಜರಾತ್ ಬ್ಯಾಟಿಂಗಲ್ಲಿ. ಇನ್ನು ಸಿಕ್ಸಸ್ ವಿಚಾರಕ್ಕೆ ಬಂದರೆ ಇನ್ನಿಂಗ್ ಸ್ಟಾರ್ಟಿಂಗಲ್ಲಿ ಹರ್ಲಿನ್ ಡಿಯಲ್ ಅವರು ಒಂದು 6 ಹೊಡೆದಿದ್ರು. ಅದು ಬಿಟ್ಟರೆ ಬ್ರೈಸ್ ಅವರು 19th ಓವರಲ್ಲಿ ಇನ್ನೊಂದು 6 ಹೊಡೆದ್ರು ಅಷ್ಟೇ. ತನುಜಾ ಸ್ಕೋರ್ 28 ಆ್ಯಂಡ್ ಬ್ರೈಸ್ 25 ನಾಟ್ಔಟ್ ಆಗಿ ಹೊಡೆದ್ರು. ಎರಡೂ ಕೂಡ ಹ್ಯಾಂಡಿ ಇನ್ನಿಂಗ್ಸ್ ಅನ್ಬೋದು. 20 ಓವರ್ಸಿಗೆ ಗುಜರಾತ್ 126 for 9 ಅಷ್ಟೇ ಹೊಡೆಯೋಕ್ಕಾಗಿದ್ದು. ಇನ್ನು MI ಬೌಲಿಂಗ್ ವಿಚಾರಕ್ಕೆ ಬಂದರೆ ಶಬ್ನಿಮ್ ಇಸ್ಮಾಯಿಲ್ ಅವರು 3 ಇಂಪಾರ್ಟೆಂಟ್ ವಿಕೆಟ್ಸ್ ತೆಗೆದ್ರು. ಮ್ಯಾಥ್ಯೂಸ್ ಮತ್ತು ಬ್ರಂಟ್ ಒಂದೊಂದು ವಿಕೆಟ್ ತೆಗೆದ್ರೆ ಅಮೆಲಿಯಾಕರ್ 4 ವಿಕೆಟ್ ತೆಗೆದ್ರು, ಜಸ್ಟ್ 17 ರನ್ಸ್ ಕೊಟ್ಟು. ಸೊ 127 ರನ್ಸ್ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದ ಮುಂಬೈ ಥರ್ಡ್ ಓವರ್ಲಿ ಯಸ್ತಿಕಾ ಭಾಟಿಯಾ ಕ್ಯಾಚ್ ಔಟ್ ಆಗ್ತಾರೆ. 4th ಓವರ್ಲಿ ಮ್ಯಾಥ್ಯೂಸ್ ಕೂಡ ಕ್ಯಾಚ್ ಔಟ್ ಆಗ್ತಾರೆ. ಸೊ ಇಲ್ಲಿಂದ ಬ್ರಂಟ್ ಮತ್ತು ಹರ್ಮನ್ ಪ್ರೀತ್ ಕೌರ್ 28 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಬಟ್ ಸ್ಕೋರ್ 43 ಇದ್ದಾಗ ಬ್ರಂಟ್ ಅವರು ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಿಬಿಡ್ತಾರೆ. ಸೊ ಇಲ್ಲಿಂದ ಮುಂದೆ ಹರ್ಮನ್ ಪ್ರೀತ್ ಕೌರ್ ಮತ್ತು ಅಮೆಲಿಯಾಕರ್ ಅವರು 66 ರನ್ಸ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡಿದ್ರು. ತುಂಬ ಕಾಮ್ ಮತ್ತು ಕಂಪೋಸ್ಡ್ ಇನ್ನಿಂಗ್ಸ್ ಇಬ್ಬರು ಆಡಿದ್ದು. ಇನ್ಫ್ಯಾಕ್ಟ್ ಅಮೆಲಿಯಾಕರ್ ಅವರು 4 ವಿಕೆಟ್ ತೊಗೊಂಡ್ರು, 31 ರನ್ ಹೊಡೆದ್ರು, 3-4 ಇನ್ಕ್ರೆಡಿಬಲ್ ಸ್ಕೂಪ್ ಶಾಟ್ ಹೊಡೆದ್ರು. ಎನಿವೆ ಸ್ಕೋರ್ 115 ಇದ್ದಾಗ ಅಮೆಲಿಯಾಕರ್ ಅವರು ಕೂಡ LBW ಆಗಿ ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದ ಪೂಜಾ ವಸ್ತ್ರಕರ್ ಕೂಡ ಬೋಲ್ಡ್ ಆಗಿ ಬೇಗ ಔಟ್ ಆಗ್ತಾರೆ. ಸೊ ಅಟ್ ಲಾಸ್ಟ್ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು 6 ಹೊಡೆದು ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ ಆ್ಯಂಡ್ ಶೀ ಸ್ಟೇಸ್ ನಾಟ್ ಔಟ್ ಆನ್ 46 ಆ್ಯಂಡ್ ಮುಂಬೈ won the game by 5 wickets. ಸೊ that's it for this ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.